ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿದ್ದೀರಾ ಮಣ್ ರೋಡು ಬಂದು ಕಾಲುವೆ ರೋಡ್ ಇದು. ಇದು ಬಂದು ನಿಮಗೆ ಒಂದು ಚೈನ್ ರೋಡ್ 33 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಇದು. ನೋಡಿ ಊರು ಪಕ್ಕದ ಜಾಗ. ಮತ್ತು ನೋಡಿ ನಿಮಗೆ ವರ್ಷದಲ್ಲಿ 9 ತಿಂಗಳು ಯಾವಾಗಲೂ ನೀರಿರುತ್ತೆ, 3 ತಿಂಗಳು ನೀರಿರಲ್ಲ. ಮತ್ತು ಊರು ಪಕ್ಕದ ಜಾಗ. ಬೆಂಗಳೂರು ಮೈಸೂರು ರೋಡ್ಗೆ ಈ ಜಾಗದಿಂದ 6 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರ್ಗಿಲ್ಲಿಂದ 8 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ಕೆಂಗೇರಿಗೆ 63 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗ ಬಂದು 2 ಎಕರೆ. ನಿಮಗೆ ಫುಲ್ಲು ಫೆನ್ಸಿಂಗ್ ಆಗಿದೆ, ಅದ್ಬಸ್ಸೆಲ್ಲ ಆಗಿದೆ. ನೋಡಿ ಲೈಟ್ ಕಂಬ ಎಲ್ಲ ಇದೆ. ಊರು ಪಕ್ಕದ ಜಾಗ. ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಮತ್ತು ನಿಮಗೆ ಫುಲ್ ಫೆನ್ಸ್ ಆಗಿರೋದ್ರಿಂದ ನಿಮ್ಮ ಜಾಗನ ತಗೋಬೇಕು ಅಂದಾಗ ಡೈರೆಕ್ಟ್ ರಿಜಿಸ್ಟರ್ ಆಗುತ್ತೆ. ಯಾಕೆಂದರೆ ಪೇಪರೆಲ್ಲ ಕ್ಲಿಯರ್ ಆಗಿದೆ. ಮತ್ತು ಇದು ಅದ್ಬಸ್ತು ಮಾಡಿದ್ದಾರೆ. ಏನು ಮತ್ತೇನು ಸರ್ವೆ ಏನು ಮಾಡಿಸೋವಂಥದ್ದು ಏನಿರಲ್ಲ. ಕರೆಕ್ಟಾಗಿ ಬೌಂಡ್ರಿ 2 ಎಕರೆ ನಿಮಗೆ ಕಾಣಿಸುತ್ತೆ. ಮತ್ತು ನಿಮಗೆ ರೋಡ್ ವಿಡ್ತ್ ಬಂದು ನಿಮಗೆ 150ರಿಂದ 200 ಅಡಿ ಬರುತ್ತೆ. ನೋಡಿ ಅಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ 200 ಅಡಿ. ನೋಡಿ 1, 2, 3 ಕಂಬ, ಅದು 100 ಅಡಿಗೆ ಹಾಕಿದ್ದಾರೆ ಒಂದೊಂದು ಕಂಬನ. ಹತ್ತತ್ರ ನಿಮ್ಗೆ 200 ಅಡಿ ರೋಡ್ ಫೇಸ್ ಬರುತ್ತೆ. ಇದು 2 ಎಕರೆಗೆ ನಿಮಗೆ ಒಂದು 60ಕ್ಕಿಂತ ಜಾಸ್ತಿ ತೆಂಗಿನ ಮರಗಳು ಬರುತ್ತೆ. ಅದರಲ್ಲಿ ಒಂದು 10 ಮರಗಳು ಹೋಗ್ಬಿಟ್ಟಿದೆ ನೋಡಿ ಅವೆಲ್ಲ. ಇನ್ನೆಲ್ಲ ಒಂದು 50 ಮರಗಳು ತುಂಬಾ ಚೆನ್ನಾಗಿದೆ. ಎಲ್ಲ ನಿಮಗೆ 10ರಿಂದ 15 ವರ್ಷದ ತೆಂಗಿನ ಮರಗಳು. ಮತ್ತು ನಿಮಗೆ ಇದು ಬಂದು ಕೆಂಪು ಭೂಮಿ. ಇಲ್ಲಿ ವಾಟರ್ ಸೋರ್ಸ್ ಅಂತ ಏನೂ ತೊಂದರೆ ಇಲ್ಲ. ಆರಾಮಾಗಿ ನಿಮಗೆ ಕಾಲುವೆ ನೀರನ್ನೇ ನೀವು ಬಳಸ್ಕೋಬೋದು. ಮತ್ತು ನೀವು ಈ ಜಾಗನ ಇಬ್ಬರು ಬೇಕಾದರೂ ತೊಗೋಬೋದು. ಯಾಕೆಂದರೆ ರೋಡ್ ವಿಡ್ತ್ ಅಗಲ ಇರೋದ್ರಿಂದ 200 ಅಡಿಗಿಂತ ಜಾಸ್ತಿ ಇರೋದ್ರಿಂದ ನೀವು ಆರಾಮಾಗೆ ಒಬ್ಬೊಬ್ಬರು 100 ಅಡಿಗಿಂತ ಜಾಸ್ತಿ ರೋಡ್ ವಿಡ್ತ್ ಬರುತ್ತೆ. ಈ ಥರ ಬರೋದ್ರಿಂದ ನೀವು ಇಬ್ಬರು ಕೂಡ ಬೇಕಾದರೂ ಈ ಜಾಗನ ತೊಗೋಬೋದು. ಮತ್ತು ಇದ್ರ ಬೆಲೆ ಬಂದು ಫರ್ ಗುಂಟೆಗೆ 2 ಲಕ್ಷ ಫೈನಲ್. ಅದಕ್ಕಿಂತ ಕಮ್ಮಿ ಕೊಡೋರು. 1,80,000 ಕೇಳಿ ಕೊಡಲಿಲ್ಲ. 2 ಲಕ್ಷಕ್ಕೆ ಬಂದರೆ ಮಾತ್ರ ಕೊಡ್ತಾರೆ ಅಂತೆ ಓನರ್ ಇವಾಗ ಹೇಳಿದ್ರು. ನೋಡಿ ನೋಡಿದಾರಲ್ಲ, ಹೇಳಿದ್ರು 2 ಲಕ್ಷ ಫೈನಲ್ ಇದಕ್ಕೆ ಜಾಗಕ್ಕೆ ಬೇಕು. ನೆಗೋಷಿಯಬಲ್ ಎಲ್ಲ ಏನೂ ಇಲ್ಲ. 2 ಲಕ್ಷ ಕೊಟ್ಟರೆ ಫರ್ ಗುಂಟೆಗೆ ಕೊಡ್ತಾರೆ. ಅಂದರೆ 1 ಎಕರೆಗೆ 80 ಲಕ್ಷ ಆಯಿತು. ಮತ್ತು ನಿಮ್ಮ ಊರು ಪಕ್ಕನೇ ಆಗಿರೋದ್ರಿಂದ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವು ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಜಾಗ. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇರೋದ್ರಿಂದ ನೀವು ಒಂದು ಬೋರ್ ಹಾಕ್ಕೊಂಡ್ರು ಕೂಡ ಮತ್ತು ಮನೆ ಕಟ್ಟಿದ್ರು ಕೂಡ ವಿದ್ಯುತ್ ಸಿಗುತ್ತೆ ನಿಮಗೆ. ಮತ್ತು ನೀರಿಗೇನು ಅವಶ್ಯ ಬೋರ್ ಬಂದು ನಿಮ್ಮ ಮನೆಗೆ ಯೂಸ್ ಮಾಡೋಕ್ಕಷ್ಟೇ ಬೇಕಾಗಿರೋದು. ಈ ಹೊಲಕ್ಕೆಲ್ಲ ಏನು ಬೇಕಾಗಿಲ್ಲ. ಯಾಕೆಂದರೆ ಕಾಲುವೆ ನೀರು ಇರೋದ್ರಿಂದ ನಿಮಗೆ ಆರಾಮಾಗಿ ನೀವು ಒಂದು 10 ಗುಂಟೆಗೆ ಒಂದು ದೊಡ್ಡ ಗುಂಡಿ ಮಾಡ್ಕೊಂಡು ಅಲ್ಲಿಂದ ಕಾಲುವೆಯಿಂದ ನೀರನ್ನ ಪೈಪ್ ಥರ ಹೋಲ್ ಮಾಡ್ಕೊಂಡು ತೊಗೊಂಡ್ರೆ ಈ ಫುಲ್ಲು 2 ಎಕರೆ ನೀವು ಏನು ಬೆಳೆದ್ರೂ ಅದಕ್ಕೆ ಬೇಕಾಗೋಷ್ಟು ನೀರು ಆರಾಮಾಗಿ ಇಲ್ಲಿ ಸ್ಟೋರೇಜ್ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರೆಲ್ಲ ಕ್ಲಿಯರ್ ಆಗಿದೆ. ಯಾರೆಲ್ಲ 2 ಎಕರೆ ನೋಡ್ತಾ ಇರ್ತೀರ ಅಂಥವ್ರಿಗೆ, ಅಕಸ್ಮಾತ್ ಯಾರಾದರೂ ತೆಗೆದು ಜಾಗ ಬಿಡಬೇಕು ಅನ್ನೋರಿಗೆ, ಮತ್ತು ಇದು ಬೆಂಗಳೂರು ಮೈಸೂರು ರೋಡ್ಗೆ ಬರೀ 6 ಕಿಲೋಮೀಟ್ರ್ ಇರೋದ್ರಿಂದ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ಈ ಊರಿಗೆ ಬಸ್ ಇದೆ, ಬಸ್ ಸೌಕರ್ಯ ಇರೋದ್ರಿಂದ ಆರಾಮಾಗಿ ನೀವು ಬಂದು ಹೋಗ್ಬೋದು. ನೋಡಿ ನಿಮಗೆ 4 ಲೈನು ತೆಂಗಿನ ಮರ ಇದೆ ಇಲ್ಲಿ. ನೋಡಿ ಎಲ್ಲ ಮರಗಳು ಕೂಡ ಒಂದು 10 ಮರ ಬಿಟ್ಟರೆ 50 ಮರ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಮರಗಳು ಆರೋಗ್ಯವಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ. ನೋಡಿ ನಿಮ್ಗೆ ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದೇ ಇರೋದು. ನೋಡಿ ಇಲ್ಲೆಲ್ಲ ಮನೆಗಳು ಕಟ್ಕೊಂಡು ಬೆಂಗಳೂರು ಜಾಗ ತೊಗೊಂಡಿರೋದು ಫುಲ್ಲು. ಯಾರಿಗಾದರೂ ಈ 2 ಎಕರೆ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ನಿಮ್ಗೆ ಊರು ಪಕ್ಕದಲ್ಲೇ ಇದೆ. ನೋಡಿ 3 ಮನೆ ಕಾಣ್ತಿದೆಯಲ್ಲ. ಮತ್ತು ಇಲ್ಲಿ ನೋಡಿ ಮನೆಗಳು ಎಲ್ಲ ಅಕ್ಕಪಕ್ಕ ಊರು ಪಕ್ಕದೇ ಜಾಗ ಇದು. ನಿಮ್ಮ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ಆರಾಮಾಗೆ ಇಲ್ಲಿ ನೀವು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ನೋಡಿ ಪಕ್ಕದಲ್ಲೆಲ್ಲ ಈಗೂ ಕೂಡ ಸಣ್ಣ ಸಣ್ಣ ಸಸಿಗಳೆಲ್ಲ ಹಾಕಿ ತೆಂಗಿನ ತೋಟ ಮಾಡ್ಕೋತವ್ರೆ.